ಆಶುವೇಗ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಬಾಬಾ ಬ್ಲ್ಯಾಕ್ ಶಿಪ್ ಹ್ಯಾವ್ ಯು ಎನಿ ವೂಲ್? ಎಸ್ ಸರ್ 3 bags ಫುಲ್. ಯಾಕಪ್ಪ ಇವಳು LKG ಮಕ್ಕಳು ಥರ ರೈಮ್ಸ್ ಹೇಳ್ತಾರೆ ಅಂತ ಅಂದ್ಕೊಂಡ್ರಾ? ಅಲ್ಲೇ ಇರೋದು ವಿಷಯ. ಇವತ್ತು ನಾನು ಇಂಟರ್ವ್ಯೂ ಮಾಡೋದಕ್ಕೆ ಹೊರಟಿರುವ ನಟಿ ಇವತ್ತು ಬ್ಲ್ಯಾಕ್ ಶಿಪ್ ಮೂಲಕ ಎಲ್ಲರನ್ನ ರಂಜಿಸೋಕೆ ರೆಡಿಯಾಗಿದ್ದಾರೆ. ಹಾಗಾದರೆ ಯಾರ ನಟಿ ಅಂತ ಗೆಸ್ ಮಾಡ್ತಾ ಇದ್ದೀರಾ? ಎಸ್, ಇವತ್ತು ನಮ್ಮೊಟ್ಟಿಗಿರುವ ಸೆಲೆಬ್ರಿಟಿ ಇವರು ಬ್ಲ್ಯಾಕ್ ಶಿಪ್ನ ನಾಯಕ ನಟಿ. ಎಸ್, ನಮ್ಮೊಟ್ಟಿಗೆ ಇವತ್ತು ನಿಶಾ ಹೆಗ್ಡೆ ಅವರಿದ್ದಾರೆ. ಬನ್ನಿ, ಅವ್ರ ಜೊತೆ ಸಾಕಷ್ಟು ಮಾತಾಡ್ಸೋದಿದೆ. ಅದಕ್ಕಿಂತ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಲುಕಿಂಗ್ ಸೋ ನೈಸ್ ಆ್ಯಂಡ್ ಸೋ ಗಾರ್ಜಿಯಸ್. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಸದ್ಯಕ್ಕೆ ನಿಶಾ ಅವ್ರು ಏನು ಮಾಡ್ಕೊತಾ ಇದ್ದೀರಾ? ಸದ್ಯಕ್ಕೆ ಈಗ 20th ಜೂನ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬ್ಲ್ಯಾಕ್ ಶೀಪ್. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ಬಿಕಾಸ್ ಫೈನಲಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇಡೀ ಟೀಮ್ ತುಂಬ ಕಷ್ಟಪಟ್ಟಿದ್ದೀವಿ ಫಾರ್ ದ ಮೂವಿ. ಸೊ ಹೊಸಬ್ರ ತಂಡ, ಬಟ್ ಎಸ್, ತುಂಬ ರಿನೌಂಡ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋ ರಿನೌಂಡ್ ಆರ್ಟಿಸ್ಟ್ಗಳು ಇದ್ದಾರೆ. ಲೈಕ್ ಕೃಷ್ಣ ಹೆಬ್ಬಾಳೆ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಸುಂದರ್ ವೀಣಾ ಸರ್ ಆಗಿರ್ಬೋದು. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ. ನೀವು ಮೂಲತಃ ಬೆಂಗಳೂರವರೇನಾ ಅಥವಾ ಬೇರೆ ಊರಿನವರಾ? ಸೊ ನಮ್ಮ ತಂದೆ ಊರು ಸಿರಸಿ. ಸೊ ನಾವು ಹವ್ಯಕ್ ಬ್ರಾಹ್ಮಣರು. ಸೊ ಸಿರಸಿ ಕಡೆಯಿಂದ. ನಮ್ಮ ತಾಯಿ ಊರು ರಾಣೆಬೆನ್ನೂರು. ಸೊ 2 ಆಪೋಸಿಟ್ ಸೈಡ್ಸ್ ಆ್ಯಕ್ಚುಲಿ. ಹುಟ್ಟಿ ಬೆಳೆದಿದ್ದು ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದು ಡೆಲ್ಲಿಯಲ್ಲಿ. ಆ್ಯಂಡ್ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ಒಂದು 12 ಇಯರ್ಸ್ ಇದ್ದೆ. ಆ್ಯಂಡ್ 12 ಇಯರ್ಸ್ ಆದಮೇಲೆ ಇಲ್ಲಿ. ಸೊ ಇಲ್ಲಿ ಇವಾಗ 15 ಇಯರ್ಸಿಂದ ಬ್ಯಾಂಗ್ಳೂರಲ್ಲಿ. ಎಜುಕೇಷನ್ ಎಲ್ಲ ಅಲ್ಲೇ ಡೆಲ್ಲಿಯಲ್ಲೇ ಮಾಡ್ಕೊಂಡ್ರಾ? ಸ್ಟಾರ್ಟಿಂಗಲ್ಲಿ ಎಜುಕೇಷನ್ ಆಲ್ಮೋಸ್ಟ್ ನಾನು ಒಂದು 3rd ಸ್ಟ್ಯಾಂಡರ್ಡ್ವರೆಗೂ ಡೆಲ್ಲಿಯಲ್ಲಿ ಓದಿದ್ದೀನಿ. ಆ್ಯಂಡ್ ಅದಾದ ನಂತರ 4th ಸ್ಟ್ಯಾಂಡರ್ಡಿಂದ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಕಾಲೇಜು, ನಂದು PUC ಎಲ್ಲ ಇಲ್ಲೇ ಬ್ಯಾಂಗ್ಳೂರಲ್ಲಿ. ಓಕೆ, ಆರ್ಟಿಸ್ಟ್ ಆಗಬೇಕು ಅಂತ ಯಾವಾಗ ಅಂದ್ಕೊಂಡ್ರಿ, ಯಾಕೆ ಅಂತ? ಚಿಕ್ಕವಳಿಂದನೂ ನನಗೆ ಹುಚ್ಚು. ಅಂದರೆ ಡಾನ್ಸಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ. ಸೊ ಸ್ಕೂಲಲ್ಲಿ ಎಲ್ಲ ಈ ಕಾಂಪಿಟೇಷನ್ಸು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದರೆ ಲಿಸ್ಟಲ್ಲಿ ಫಸ್ಟ್ ನೇಮ್ ಇರೋದೇ ನಂದು. ಎಲ್ಲರಿಗಿಂತ ಫಸ್ಟ್ ಹೋಗ್ಬಿಟ್ಟು ನಾನು. ಆಮೇಲೆ ಅದು ಅಲ್ಲದೆ ಐ ಯೂಸ್ ಟು ಆಲ್ಸೋ ನಾನು ಕೋಆರ್ಡಿನೇಟ್ ಕೂಡ ಮಾಡ್ತಾಯಿದ್ದೆ ಕಲ್ಚರಲ್ ಆ್ಯಕ್ಟಿವಿಟೀಸು. ಅಂದರೆ ಎಲ್ಲರನ್ನೂ ಸೇರಿಸೋದು ಒಂದು ಕ್ರೇಜ್ ಇತ್ತು. ಆ್ಯಂಡ್ ನಮ್ಮ ತಂದೆ ತಾಯಿ ಕೂಡ ಆ್ಯಕ್ಚುಲಿ ಮೀಡಿಯಾಯಿಂದ. ಸೊ ಅವ್ರನ್ನ ನೋಡ್ತಿದ್ದೆ. ನಮ್ಮ ತಾಯಿ ಸಿಂಗರು. ಸೊ ಆ್ಯಂಡ್ ತಂದೆ ಮೀಡಿಯಲ್ಲೇ ಇದ್ದರು. ಸೊ ಅವ್ರನ್ನ ನೋಡ್ತಾ ಇದ್ದೆ. ಅವ್ರ ಜೊತೆಗೆ ಶೂಟಿಂಗ್ ಸೆಟ್ಟಿಗೆಲ್ಲ ಹೋಗ್ತಾ ಇದ್ದೆ. ಚಿಕ್ಕವಳಿದ್ದಾಗ ತುಂಬ ಶೂಟಿಂಗ್ ಸೆಟ್ಟಿಗೆ ಹೋಗ್ತಾ ಇದ್ದೆ. ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ, ಗಣೇಶ್ ಸರ್ನ, ಇವನ್ನೆಲ್ಲನೂ ನೋಡಿದ್ದೀನಿ ನಾನು. ಆ್ಯಂಡ್ ಒಂದು ಸಲ ಐ ಥಿಂಕ್ ಸ್ಟಾರ್ಟಿಂಗ್ ಆಫ್ ದ ಅವ್ರ ಕರಿಯರ್ ಸ್ಟಾರ್ಟಿಂಗಲ್ಲಿ ಯಶ್ ಸರ್ ಆ್ಯಕ್ಚುಲಿ ನಮ್ಮ ಸ್ಕೂಲಿಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದರು. ಸೊ ಇದೆಲ್ಲ ನಾನು ನೋಡ್ತಾ ಇದ್ದೆ. ಸೊ ನನಗೆ ಹೇಗಂದರೆ ಮನೆಯಲ್ಲೇ ಆ ಒಂದು ಅಟ್ಮಾಸ್ಫಿಯರ್ ಇತ್ತು. ಸೊ ಅದು ಕೆಲವೊಂದು ಕಡೆ ಅದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಯಿತು. ಆ್ಯಂಡ್ ಎಸ್, ಆ ಒಂದು TV ನೋಡ್ತಾ ಇದ್ನಲ್ಲ ಇದ್ರೆ. ಸೊ ಅದೊಂದು ಇಂಟ್ರೆಸ್ಟ್ ಚಿಕ್ಕವಳಿಂದನೂ ನನಗೆ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಆ ಪ್ಯಾಷನ್ ಇತ್ತು. ಸೊ ಹಾಗೆ ಜಸ್ಟ್ ಆ ಒಂದು ಅಂದರೆ ಆ ಪ್ಯಾಷನ್ನ ನಾನು ಈಗ ಎಸ್, ನನಗೆ ಒಂದು ಏಜಲ್ಲಿ ಅದೊಂದು ರಿಯಲೈಸೇಷನ್ ಆಯಿತು ದ್ಯಾಟ್ ಇಲ್ಲ, ನಾನು ಇದನ್ನೇ ಮಾಡಬೇಕು, ಮುಂದೆ ಇದನ್ನೇ ಪರ್ಸ್ಯೂ ಮಾಡಬೇಕು ಅಂತ ನನಗೆ ಅನಿಸ್ತು. ಸೊ ಮನೆಯಲ್ಲಿ ಅಪ್ಪ ಅಮ್ಮ ಇರ್ಬೋದು, ಅವ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಯಾಕಂದರೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಮನೇಲಿ ಸಪೋರ್ಟ್ ಸಿಗಲ್ಲ. ಸೊ ನಿಮಗೆ ಯಾವ ಥರ ಸಪೋರ್ಟ್ ಕೊಟ್ಟರು ಅವರು? ಸೊ ನೀವು ಕೇಳೋರ ಪ್ರಶ್ನೆ ತುಂಬ ಕರೆಕ್ಟ್ ಆ್ಯಕ್ಚುಲಿ. ಬಿಕಾಸ್ ನನಗೆ ಗೊತ್ತು ತುಂಬ ಜನರಿಗೆ, ಎಸ್ಪೆಷಲಿ ನಮ್ಮಂಥ ಹುಡುಗಿಯರಿಗೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಾನು ಬಯಸಾಗಿರಲ್ಲ, ಇಲ್ಲಿ ಹುಡುಗರಿಗೂ ಇರುತ್ತೆ ಆಬ್ವಿಯಸ್ಲಿ. ಅಪ್ಪ ಅಮ್ಮಂಗೆ ಅವ್ರ ಮಕ್ಳ ಪ್ರತಿ ಚಿಂತೆ ಇದ್ದೇ ಇರುತ್ತೆ ಅಲ್ವಾ. ಬಟ್ ವೆನ್ ಹುಡುಗಿಗೆ ಅಂತ ಅಂದಾಗ ಕೆಲವೊಂದು ಪೇರೆಂಟ್ಸು ಸ್ವಲ್ಪ ಹಿಂದೆ ಜರೀತಾರೆ, ಯೋಚನೆ ಮಾಡ್ತಾರೆ ಇಂಡಸ್ಟ್ರಿನ, ಆ್ಯಕ್ಟಿಂಗ ಯಾವ ಥರ, ಹೇಗೆ, ಏನಿರುತ್ತೆ ಅಂತ. ಬಟ್ ನನ್ನ ಪೇರೆಂಟ್ಸ್ ಆ್ಯಕ್ಚುಲಿ ಮೀಡಿಯಾ ಬ್ಯಾಕ್ಗ್ರೌಂಡಿಂದ ಇರೋದ್ರಿಂದ ಅವರಿಗೆಲ್ಲ ಅಂದರೆ ಗೊತ್ತಿತ್ತು. ಬಟ್ ಅದರ್ವೈಸ್ ಆಲ್ಸೋ
ಐ ಥಿಂಕ್ ಅವ್ರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಇಲ್ಲಿವರೆಗೂ ಬರೋಕ್ಕೆ ಚಾನ್ಸ್ ಇರಲಿಲ್ಲ. ಓಕೆ, ನೀವು ಜರ್ನಿ ಅಂದರೆ ಇಂಡಸ್ಟ್ರಿಗೆ ಬರಬೇಕು ಅಂತಲೇ ನೀವು ಚಿಕ್ಕ ವಯಸ್ಸಲ್ಲೇ ಅಂದ್ಕೊಂಡಿದ್ರಿ. ಸೊ ನಿಮ್ಮನ್ನು ನೀವು ಹೆಂಗೆ ಪ್ರಿಪೇರ್ ಮಾಡ್ಕೊಂಡಿದ್ರಿ? ಈವನ್ ಆ್ಯಕ್ಟಿಂಗ್ ಕ್ಲಾಸ್ ಇರ್ಬೋದು ಅಥವಾ ಡ್ಯಾನ್ಸ್, ಕೆಲವರೆಲ್ಲ ಸಾಕಷ್ಟು ಪ್ರಿಪ್ರೇಷನ್ಸ್ ಇಟ್ಕೊಂಡು ಬಂದಿರ್ತಾರೆ. ಸೊ ನಿಮ್ಮನ್ನು ನೀವು ಹೆಂಗೆ ಪ್ರಿಪೇರ್ ಮಾಡ್ಕೊಂಡಿದ್ರಿ? ಸೊ ನಾನು ಡಾನ್ಸರ್ ಕೂಡ ಆ್ಯಕ್ಚುಲಿ. ಒಂದಿನ ಏನಾಯಿತು, ಚಿಕ್ಕವಳಿದ್ದೆ, ಆಲ್ಮೋಸ್ಟ್ ಒಂದು 4 ಇಯರ್ಸ್ ಏನೋ ಇರಬೇಕು ನನಗೆ. ಆ್ಯಂಡ್ ಟಿ ವಿ ಆನ್ ಆಗಿತ್ತು ಮನೆಯಲ್ಲಿ. ಅವತ್ತು ಸಂಡೇ, ನನಗೆ ನೆನಪಿದೆ, ಸಂಡೇ ಇತ್ತು ಅವತ್ತು. ಆ್ಯಂಡ್ ಸಾಂಗ್ಸ್ ಬರ್ತಾಯಿತ್ತು ಅಲ್ವಾ, ಹಾಡುಗಳೆಲ್ಲ ಬರ್ತಾಯಿತ್ತು. ಆವಾಗ ಮಾಧುರಿ ದೀಕ್ಷಿತ್ ಅವ್ರದ್ದು ಒಂದು ಸಾಂಗ್ ಇತ್ತು, ಬಡಿ ಮುಷಕಿಲ್ ಬಾಬಾ ಬಡಿ ಮುಷಕಿಲ್. ಅದು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಆ ಟೈಮಲ್ಲಿ. ಅವ್ರದ್ದು ಒಂದು ಲುಕ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಇದೆಲ್ಲ. ಸೊ ಆ ಸಾಂಗ್ ಬರ್ತಾಯಿತ್ತು. ಆ ಸಾಂಗ್ನ ನೋಡಿ ನಾನು ಸ್ಟೆಪ್ಸ್ ಕಾಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಜಸ್ಟ್ 4 ಇಯರ್ಸ್ ಬೇಬಿ ನಾನು. ಸೊ ಸ್ಟಾರ್ಟೆಡ್ ಕಾಪಿಂಗ್ ದ ಸ್ಟೆಪ್ಸ್ ನೋಡ್ಬಿಟ್ಟು. ಅದನ್ನು ನಮ್ಮಮ್ಮ ನೋಡಿದ್ರು. ನಮ್ಮಮ್ಮಗೆ ಮುಂಚೆನೂ ಗೊತ್ತಿತ್ತು, ಆ್ಯಕ್ಚುಲಿ ಅವ್ರು ಸಿಂಗರು. ಸೊ ಅವ್ರಿಗೂ ಆಸೆ ಇತ್ತು ದಟ್ ನನ್ನ ಮಗಳ ಆದರೆ ಈ ಥರ ಅವಳನ್ನ ಸಪೋರ್ಟ್ ಮಾಡಿ, ಯುನೋ ಇಟ್ ಈಸ್ ಆ್ಯಕ್ಚುಲಿ ನಮ್ಮಿಬ್ಬರು ಪೇರೆಂಟ್ಸ್ ಡ್ರೀಮ್ ಇದು ದಟ್ ಐ ಶುಡ್ ಶೈನ್ ಆ್ಯಸ್ ಅ ಯುನೋ ವೆಲ್ ನೋನ್ ಆ್ಯಕ್ಟ್ರೆಸ್ ಅಂತ. ಸೊ ಅವ್ರು ಆವಾಗ ಕಂಡು ಹಿಡಿದ್ಬಿಟ್ಟು, ಇಲ್ಲ ಈಗಿದ್ದೀಗಲೇ ನಾನು ಡಾನ್ಸ್ ಕ್ಲಾಸಸ್ ಹುಡುಕಿ ಅವಳನ್ನ ಫಸ್ಟ್ ಡಾನ್ಸ್ ಕ್ಲಾಸಸಿಗೆ ಹಾಕಬೇಕು. ಸೊ ಆ್ಯಕ್ಚುಲಿ ಒಂದು 5 ಇಯರ್ಸ್, ಐ ವಾಸ್ 5 ಇಯರ್ಸ್ ಓಲ್ಡ್, ಆವಾಗಿಂದ ನನಗೆ ಡಾನ್ಸ್ ಕ್ಲಾಸಸಿಗೆ ಸೇರಿಸಿದ್ರು ಅಮ್ಮ. ಸೊ ಆ ಒಂದು ಡಾನ್ಸ್ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅದನ್ನು ನಾನು ಮಾಡಿದೆ. ಅದ್ರ ಜೊತೆಗೆ ನಾನು ಕಥಕ್ಕಲ್ಲಿ ಬ್ಯಾಚಲರ್ಸ್ ಮಾಡಿದ್ದೀನಿ. ಸೊ ಆ ಕ್ಲಾಸಿಕಲ್, ಸೊ ನಮ್ಮಮ್ಮ ಏನಂದರು, ಓಕೆ ವೆಸ್ಟರ್ನ್ ಮಾಡ್ತಾ ಇದ್ದಾಳೆ, ಇವಾಗ ಕ್ಲಾಸಿಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆ ಒಂದು ಗ್ರೇಸು, ಆ ಒಂದು ಏನಿದಿರುತ್ತೆ. ಬಿಕಾಸ್ ನಮ್ಮ ತಾಯಿ ಆ್ಯಕ್ಚುಲಿ ಶಿ ಹಸ್ ಡನ್ ಹರ್ ಮಾಸ್ಟರ್ಸ್ ಇನ್ ಹಿಂದೂಸ್ತಾನಿ ವೋಕಲ್. ಸೊ ಅವ್ರು ಗಂಧರ್ವ ಇದೆ ಎಲ್ಲ ಅವ್ರು ಗಂಧರ್ವ ಮಹಾವಿದ್ಯಾಲಯದಿಂದ ಮಾಡಿದ್ರು. ಸೊ ನಾನು ಕಥಕ್ಕಲ್ಲಿ ಬ್ಯಾಚಲರ್ಸ್ ಮಾಡಿರೋದು ಪ್ರಯಾಗ್ ಸಂಗೀತ್ ಸಮಿತಿ, ಅಲಹಾಬಾದಲ್ಲಿದೆ. ಇದೇ 2 ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಬೇಸಿಕಲಿ. ಅಲ್ಲಿಂದ ನೀವು ಕಲ್ತ್ಕೊಂಡು ಎಕ್ಸಾಮ್ ಎಲ್ಲ ಬರಿಬೋದು. ಸೊ ಅಲ್ಲಿ ಬ್ಯಾಚಲರ್ಸ್ ಮಾಡಿದೆ ಕಥಕ್ಕಲ್ಲಿ. ಸೊ ಅದು ಡಾನ್ಸಿಂಗ್ ನನಗೆ ನಡೀತಾ ಇತ್ತು. ಅದ್ರ ಜೊತೆಗೆ ಸ್ಕೂಲಲ್ಲಿ ನಮಗೆ ಥಿಯೇಟ್ರ್ ಇನ್ ಎಜುಕೇಷನ್ ಅಂತ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಇದಿತ್ತು. ಅದಕ್ಕೆ ಎನ್ರೋಲ್ ಮಾಡಿಕೊಂಡೆ ಫಸ್ಟೇ ಹೋಗ್ಬಿಟ್ಟು. ಬಿಕಾಸ್ ನನಗೆ ಒಂದು ಡ್ರಾಮಾ, ಆ್ಯಕ್ಟಿಂಗ್ ಇದ್ರಲ್ಲಿ ಎಲ್ಲದರಲ್ಲೂ ಇಂಟ್ರೆಸ್ಟು. ಸೊ ಥಿಯೇಟ್ರ್ ಇನ್ ಎಜುಕೇಷನ್ ಅಂದರೆ ಹೇಗೆ, ಅದು ದ ಹಿಂದೂ ಪೇಪರ್ ಇದೆಯಲ್ಲ, ಸೊ ಅವ್ರ ಮುಖಾಂತರ ಒಬ್ಬರು ಥಿಯೇಟರ್ ಟೀಚರ್ ಇದ್ದರು, ಅವ್ರು ಬಂದು ಹೇಳ್ಕೊಡ್ತಾಯಿದ್ರು. ಸೊ ಅದರಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ. ಚಿಕ್ಕವಳಿದ್ದಾಗ ರವೀಂದ್ರನಾಥ್ ಟ್ಯಾಗೋರ್ ಪ್ಲೇಸು, ಸ್ಕೂಲಲ್ಲೆಲ್ಲ ಪ್ಲೇಸ್ ಎಲ್ಲ ಮಾಡಿದ್ದೀನಿ ನಾನು. ಸೊ ಹಾಗೆ ಇದಾಯಿತು. ಆ್ಯಂಡ್ ದೆನ್ ನಾನು ಆ್ಯಕ್ಚುಲಿ 11th and 12th ನಾನು ಮಾಡಿರೋದು CBSE 11th and 12th. PUC ಬೇಡ ಅಂತ ಹೇಳಿದ್ರು. ಇನ್ನೂ 1-2 ವರ್ಷ ಸ್ಕೂಲಲ್ಲೇ ಓದಲಿ ಅಂತ ನಮ್ಮ ತಂದೆ ಅಂದ್ಕೊಂಡ್ರು. ಸೊ ಓಕೆ, ಸ್ಕೂಲಲ್ಲಿ CBSE ಇದು ಮಾಡಿದೆ ನಾನು. ಸೊ ಆವಾಗ 11th and 12th ಆ್ಯಕ್ಚುಲಿ ನನಗೆ ರಿಯಲೈಸ್ ಆಯಿತು ದಟ್ ನನಗೆ ಸೈನ್ಸ್ ಬೇಡ ಅಂತ. ಆದರೆ ನಮ್ಮ ತಂದೆ ಒಂದೇ ಮಾತು ಹೇಳಿದ್ರು, ಇಲ್ಲ ಸೈನ್ಸೇ ತೊಗೋಬೇಕು ಅಂದರೆ. ಅವ್ರಿಗೆ ಆ ಥರ ಏನು ಪ್ರೆಷರ್ ಏನು ಹಾಕಲಿಲ್ಲ ಅವರು. ಬಟ್ ಅದೊಂದು ಅವ್ರದ್ದು ಮೆಂಟ್ಯಾಲಿಟಿ ಏನಿತ್ತು ಅಂದರೆ, ಇವಾಗ ಸೈನ್ಸ್ ಓದ್ಬಿಟ್ರೆ ಇವಳು ಆಮೇಲೆ ವೇರಿಯಸ್ ಆಪ್ಷನ್ಸು ಇರುತ್ತೆ. ಇವಳು ಬೇರೆ ಏನಾದರೂ ಸಬ್ಜೆಕ್ಟ್ ಚೂಸ್ ಮಾಡಿಕೊಂಡ್ರೆ ಒಂದು ವೇಳೆ ಮುಂದೆ ಸೈನ್ಸ್ ಮಾಡಬೇಕು ಅಂದರೆ ಆಗಲ್ಲ. ಬಟ್ ನನಗೆ ಅದು ನನಗೆ ಗೊತ್ತಿತ್ತು ನನಗೆ ಏನಿದು ಮಾಡಬೇಕು. ಕನ್ವಿನ್ಸ್ ಮಾಡೋಕ್ಕೆ ನೋಡಿದೆ, ಟ್ರೈ ಮಾಡಿದೆ, ಅವ್ರು ಕನ್ವಿನ್ಸ್ ಆಗಲಿಲ್ಲ. ಸೊ ಸರಿ ಓಕೆ, 2 ವರ್ಷ ಸೈನ್ಸ್ ಮಾಡಬೇಕು, ಮಾಡೋಣ ಮಾಡಿದೆ. ಓಕೆ, ಕಂಪೇರೇಟಿವ್ಲಿ ಫೇರ್ಲಿ ಗುಡ್ ಸ್ಕೋರ್ಸ್ ನಾನು ಪಡ್ಕೊಂಡೆ. ಮಾಡಲೇಬೇಕಲ್ವಲ್ಲ, ಓಕೆ ಮಾಡ್ತೀನಿ, ಎಷ್ಟು ಗುಡ್ ಒಂದು ಆ್ಯಾವ್ರೇಜ್ ಗುಡ್ ಸ್ಕೋರ್ಸ್ ಐ ಶುಡ್ ಗೆಟ್, ಅದನ್ನು ನಾನು ಪಡ್ಕೊಂಡೆ. ಅದಾದ ನಂತರ ಅದಾದಮೇಲೆ ನನಗೆ ಗೊತ್ತಿತ್ತು ನನಗೆ ಏನು ಮಾಡಬೇಕು. ಕಾಲೇಜೆಲ್ಲ ಸರ್ಚ್ ಮಾಡಿಕೊಂಡೆ, ಕೋರ್ಸಸ್ ಎಲ್ಲ ನೋಡ್ತಾ ಇದ್ದೆ. ಆಗ ನನಗೆ ಕ್ರೈಸ್ಟ್ ಯೂನಿವರ್ಸಿಟಿ, ನಾನು ಕ್ರೈಸ್ಟ್ ಯೂನಿವರ್ಸಿಟಿ ಹೊಸೂರು ರೋಡಲ್ಲಿದೆ. ಸೊ ಅಲ್ಲಿ ಗೊತ್ತಾಯಿತು ದಟ್ ಥಿಯೇಟರ್ ಅನ್ನೋದೇ ಒಂದು ಸಬ್ಜೆಕ್ಟ್ ಇದೆ ಬ್ಯಾಚಲರ್ಸಲ್ಲಿ. ಥಿಯೇಟರ್, ಇಂಗ್ಲೀಷ್ ಲಿಟ್ರೇಚರ್, ಸೈಕಾಲಜಿ, TEP ಅಂತ ಕೋರ್ಸ್ ಹೆಸರು. ಸೊ ಅದು ಆರ್ಟ್ಸಲ್ಲಿ, ಹ್ಯುಮ್ಯಾನಿಟೀಸಲ್ಲಿ ಬರುತ್ತೆ, ಬ್ಯಾಚಲರ್ಸ್ ಆಫ್ ಆರ್ಟ್ಸ್ ಅಂತ ಬರುತ್ತೆ ಅದು. ಬಟ್ ಅದು ಟ್ರಿಪಲ್ ಮೇಜರ್ ಆಗಿತ್ತು. ಸೊ ನಾನು ಓದಿರೋದು ಬ್ಯಾಚಲರ್ಸ್ ಆಫ್ ಥಿಯೇಟರ್ಸು, ಬ್ಯಾಚಲರ್ಸ್ ಆಫ್ ಇಂಗ್ಲೀಷ್, ಬ್ಯಾಚಲರ್ಸ್ ಆಫ್ ಸೈಕಾಲಜಿ. ಸೊ ಆವಾಗ ರಿಯಲೈಸ್ ಆಯಿತು, ಓಕೆ ಇದೇ ಕೋರ್ಸ್ ನನಗೆ ಬೇಕು, ಇದರಲ್ಲೇ ಸೆಲೆಕ್ಟ್ ಆಗಬೇಕು, ಇದೇ ನಾನು ಮಾಡ್ತೀನಿ ಅಂತ. ಓಕೆ, ಇವಾಗ ಬ್ಲ್ಯಾಕ್ ಶಿಪ್ ಸಿನಿಮಾ ಇನ್ನೇನು ಸ್ವಲ್ಪ ದಿನದಲ್ಲೇ ರಿಲೀಸ್ಗೂ ಕೂಡ ರೆಡಿ ಇದೆ. ಸೊ ಆ ಸಿನಿಮಾ ಆಫರ್ ಹೆಂಗೆ ಬಂತು? ಸೊ ನಮ್ಮ ಬ್ಲ್ಯಾಕ್ ಶೀಪ್ ಸಿನಿಮಾ ಡೈರೆಕ್ಟರು ಜೀವನ್ ಹಳ್ಳಿಕರ್ ಅವರು ನನಗೆ ತುಂಬ ಮುಂಚೆಯಿಂದನೂ ಪರಿಚಯ.
ಆ್ಯಂಡ್ ಒಂದಿನ ಹಾಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು, ಬಿಕಾಸ್ ಮುಂಚೆ ಅವ್ರ ಜೊತೆಗೆ ಒಂದು 2 to 3 ಶೂಟ್ಸ್ ಎಲ್ಲ ಮಾಡಿದ್ದೆ ನಾನು. ಬಿಕಾಸ್ ಅವ್ರ ಪಾರ್ಟ್ನರ್ ಅಶ್ವಿನಿ ಗುರುಚರಣ್ ಅಂತ, ಅವ್ರು ನಮ್ಮ ಸಿನಿಮಾಗೆ ಪ್ರೊಡ್ಯೂಸರ್. ಆ್ಯಕ್ಚುಲಿ ಅವ್ರು ಒನ್ ಆಫ್ ದ ಪ್ರೊಡ್ಯೂಸರು. ಪ್ರೊಡ್ಯೂಸರ್ ಬಂದ್ಬಿಟ್ಟು ಮಂಜುನಾಥ್ ರಾವ್ ಅಂತ. ಸೊ ಅವ್ರದ್ದು ಇನ್ನೊಂದು ಬುಟೀಕ್ ಇದೆ. ಸೊ ಕಾಸ್ಟ್ಯೂಮ್ಸು ಮತ್ತು ಈ ಥರ ಎಲ್ಲ ವೇರಿಯಸ್ ಡಿಸೈನರ್ ಬುಟೀಕು. ಆ್ಯಂಡ್ ಒಂಥರ ತುಂಬಾ ಚೆನ್ನಾಗಿ ಕಲೆಕ್ಷನ್ ಇದೆ. ಅವ್ರು ಸ್ಟಿಚ್ ಮಾಡಿ ಕೂಡ ಕೊಡ್ತಾರೆ. ಸೊ ಅವ್ರ ಬುಟೀಕಿಗೆ ನಾನು ಅಂದರೆ ಅವ್ರ ಕಲೆಕ್ಷನ್ಸ್ಗೆ ಶೂಟ್ ಮಾಡಿದ್ದೆ. ಅದು ಮುಂಚೆ ಅವರು ಜೀವನ್ ಅವರು ನನಗೆ ಪರಿಚಯ ಇದ್ದರು. ಆ್ಯಂಡ್ ಒಂದಿನ ಕಾಲ್ ಮಾಡಿದ್ರು ದಟ್ ಈ ಥರ ಪ್ಲ್ಯಾನ್ ಇದೆ ಆ್ಯಂಡ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಒಂದು ರೋಲಿಗೆ ನೀವು ಸೂಟ್ ಆಗ್ತೀರಾ, ಫಿಟ್ ಆಗ್ತೀರಾ ಅಂತ ನನಗನ್ಸತ್ತೆ. ಒಂದು ಸಲ ಬನ್ನಿ ಮಾತಾಡೋಣ, ಮಾತಾಡ್ಬಿಟ್ಟು ನಿಮ್ಗೆ ಹೇಗೆ ಅನಿಸತ್ತೆ, ದಟ್ ಸ್ಕ್ರಿಪ್ಟ್ ಹೇಗಿದೆ ಆ್ಯಂಡ್ ಕ್ಯಾರೆಕ್ಟರ್ ಹೇಗಿದೆ, ನಿಮಗೆ ಓಕೆ ಅಂದರೆ ತುಂಬ ಚೆನ್ನಾಗಿ ಆರಾಮಾಗಿ ಮಾತಾಡ್ಬಿಟ್ಟು ನೀವು ಬನ್ನಿ, ನೀವು ಮಾತಾಡ್ಬಿಟ್ಟು ನೋಡಿ ಫಸ್ಟು ಹೇಗೆ ನಿಮಗೆ ಕಂಫರ್ಟೇಬಲ್ ಆಗುತ್ತೆ ಅಂತ ಅಂದರೆ ನಾವು ಮಾಡೋಣ. ಬಿಕಾಸ್ ನಾನು ಅಂದ್ಕೊಂಡಿರೋದು ಅವ್ರ ಮೈಂಡಲ್ಲಿ ಇದ್ದಿತ್ತು ದಟ್ ಓಕೆ ಇವ್ರ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತಾರೆ ಈ ಕ್ಯಾರೆಕ್ಟ್ರಿಗೆ. ಸೊ ಹೋಗಿ ಮೀಟ್ ಮಾಡಿಬಿಟ್ಟು ತಿಳ್ಕೊಂಡೆ ಮೂವಿ ಹೇಗಿರುತ್ತೆ, ಸ್ಟೋರಿ ಲೈನ್ ಏನು ಅಂತ ಎಲ್ಲ. ಸೊ ಆಲ್ ಆಫ್ ಅ ಸಡನ್ ಆ ಸ್ಟೋರಿ ಲೈನ್ ಅವ್ರು ಏನು ನರೇಟ್ ಮಾಡಿದ್ರು ಕೇಳಿಸ್ಕೊಳ್ಳೋ ಟೈಮಲ್ಲಿ ನನಗೆ ಕ್ಯೂರಿಯಾಸಿಟಿ ಬಿಲ್ಡಪ್ ಆಯಿತು. ಬಿಕಾಸ್ ಇವಾಗ ಏನಾಗುತ್ತೆ ಅಂದರೆ ನಾವು ಪ್ರತಿಯೊಂದು ಸಿನಿಮಾ ನೋಡ್ತೀವಿ ಅಲ್ವಾ, ಆ್ಯಂಡ್ ಎಸ್ಪೆಷಲಿ ಇದು ಬಂದ್ಬಿಟ್ಟು ಕ್ರೈಮ್ ಆ್ಯಂಡ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಜಾನ್ರ ಇದು. ಸೊ ಕೇಳಿಸ್ಕೊಂಡು ನನಗೆ ಕ್ಯೂರಿಯಾಸಿಟಿ ಡೆವಲಪ್ ಆಯಿತು. ಸೊ ನಾನು ಅಂದ್ಕೊಂಡಿದ್ದು ನನಗೆ ಕೇಳಿಸ್ಕೊಂಡು ಜಸ್ಟ್ ಒಂದು ಸ್ಟೋರಿ ಲೈನ್ ಕೇಳಿಸ್ಕೊಂಡು ನನಗೆ ಕ್ಯೂರಿಯಾಸಿಟಿ ಡೆವಲಪ್ ಆಗ್ತಿದೆ ಅಂದರೆ ಈಗ ಆಡಿಯನ್ಸ್ ನೋಡುವಾಗ ಅವ್ರಿಗಿನ್ನ ಎಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗಬಾರ್ದು. ಆ್ಯಂಡ್ ಸ್ಟೋರಿ ವಾಸ್ ವೆರಿ ಗುಡ್ ಆ್ಯಂಡ್ ಪ್ರಾಮಿಸಿಂಗ್ ಅಂತ ಅನಿಸ್ತು ನನಗೆ. ಆ್ಯಂಡ್ ಎಸ್, ಇದು ಒಂದು ನನಗೆ ಫಸ್ಟ್ ಆಫರ್ ಆ್ಯಸ್ ಅ ಹೀರೋಯಿನ್ ಆ್ಯಂಡ್ ಲೀಡ್ ರೋಲಲ್ಲಿ. ಸೊ ಐ ಡೆಂಟ್ ವಾಂಟ್ ಟು ಮಿಸ್ ಇಟ್. ಬಟ್ ದಟ್ ಬೀಂಗ್ ಸೆಡ್, ಅವರ ಒಂದು ಪ್ರಿಪ್ರೇಷನ್ನು, ಜೀವನ್ ಅವ್ರ ಪ್ರಿಪ್ರೇಷನ್ ಆ್ಯಂಡ್ ಎಂಟೈರ್ ಟೀಮ್ ಪ್ರಿಪ್ರೇಷನು ಸಿಕ್ಕಾಪಟ್ಟೆ ಟು ದ ಪಾಯಿಂಟ್ ಇತ್ತು ಅವ್ರ ಪ್ರಿಪ್ರೇಷನು. ಇದು ಹೇಗಾಗಬೇಕು, ಏನಾಗಬೇಕು, ಏನು ಶೂಟು ಎಲ್ಲ, ಎವ್ರಿಥಿಂಗ್ 1 to all. ಸೊ ಅದೊಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ. ಅವ್ರು ಹೇಗೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರು. ಸೊ ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಜೀವನ್ ಅವ್ರು ನನಗೆ ಪರಿಚಯನೇ ಇದ್ದರು. ಸೊ ಒಂದು ಕಂಫರ್ಟು ಇತ್ತು ನನಗೆ ದಟ್ ಓಕೆ, ದಟ್ ನಾನೊಂದು ಒಳ್ಳೆ ಟೀಮ್ ಜೊತೆಗೆ ಕೆಲಸ ಮಾಡ್ತೀನಿ ಅನ್ನೋದೊಂದು ಇದಿತ್ತು. ಸೊ ಹಾಗೆ ನಾನು ಓಕೆ ಎಸ್ ಅಂತ ಹೇಳಿದೆ ಅವ್ರಿಗೆ. ಈ ಸಿನಿಮಾದಲ್ಲಿ ನೀವೇನಾ ಬ್ಲ್ಯಾಕ್ ಶೀಪ್? ಅದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಬ್ಲ್ಯಾಕ್ ಶಿಪ್. ಅದನ್ನ ಗೊತ್ತಾಗಬೇಕು ಅಂದರೆ 20th June ನೀವೆಲ್ಲರೂ ಥಿಯೇಟರ್ಸಿಗೆ ಹೋಗಬೇಕು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ನಾನು ತುಂಬ ಬಿಟ್ಕೊಡಲ್ಲ. ಬಿಕಾಸ್ ಅಗೇನ್ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸಿನಿಮಾ ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಲ್ವಾ. ಬಿಕಾಸ್ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದೇ ನಿಮಗೆ ಥಿಯೇಟ್ರಸಲ್ಲಿ. ಆ ಒಂದು ಸೌಂಡ್ ಎಫೆಕ್ಟು, ಅದರ ಜೊತೆಗೆ ಬೇರೆ ಬೇರೆ ಪಾತ್ರಗಳು ಹೇಗೆ ಯಾವ ಥರ ಡೆವಲಪ್ ಆಗ್ತವೆ. ಸೊ ಇದರಲ್ಲಿ ನಂದು ಆ್ಯಕ್ಚುಲಿ ಡ್ಯುಯಲ್ ಶೇಡು. ಸೊ 2 ಆಪೋಸಿಟ್ ಕ್ಯಾರೆಕ್ಟರ್ಸ್ ಇದೆ. ಡಬಲ್ ಶೇಡ್ ಅಂತಲೇ ಹೇಳ್ಬೋದು. ಆ್ಯಕ್ಟಿಂಗ್ಗೆ ತುಂಬ ಪ್ರಿಫರೆನ್ಸ್ ಇರುತ್ತೆ. ಸೊ ಇದರಲ್ಲಿ ಹೇಗಂದರೆ ಒಂದು ಶೇಡು, ನೀವು ನಂದು ಸಾಂಗ್ ರಿಲೀಸ್ ಆಗಿದೆ ನಮ್ಮದು ನೀನೇ ಅಂತ. ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಕೂಡ ಇದೆ ಆ ಸಾಂಗ್. ನನಗೆ ಆ್ಯಕ್ಚುಲಿ ಡ್ಯಾನ್ಸರ್ ಅಂತ ಗೊತ್ತಿರಲಿಲ್ಲ. ಆ ಸಾಂಗ್ ನೋಡಿದೆ ನಾನು, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರಲ್ಲ ಅದು. ಇವಾಗ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್, ತುಂಬ ಸಂತೋಷ ಆಯಿತು. ಸೊ ಆ ಸಾಂಗಲ್ಲಿ ನೀವು ನೋಡಿದ್ರೆ ಒಂಥರ ಗ್ಲಾಮರಸ್ ಒಂಥರ ಲುಕ್ ಇದೆ. ಆ್ಯಂಡ್ ಆ ಸಾಂಗಲ್ಲಿ ನಾನು ಡ್ಯಾನ್ಸ್ ಮಾಡ್ತಿರೋದು ವಿಲನ್ ಜೊತೆ. ಸೊ ಅವರು ನಮ್ಮ ಮೇನ್ ವಿಲನ್ನು, ಪ್ರಶಾಂತ್ ವಿಹರಿ ಅಂತ ಅವ್ರ ಹೆಸರು. ಸೊ ಅವರು ಮೇನ್ ವಿಲನ್ನು ನಮ್ಮ ಸಿನಿಮಾಲ್ಲಿ. ಆ್ಯಂಡ್ ಹೀರೋ ಬಂದ್ಬಿಟ್ಟು ವಿಶಾಲ್ ಕಿರಣ್ ಅಂತ. ಆ್ಯಂಡ್ ಇನ್ನೊಬ್ಬರು ಪ್ಯಾರಲಲ್ ಲೀಡ್, ಇನ್ನೊಬ್ಬರು ಫೀಮೇಲ್ ಲೀಡ್ ಇದ್ದಾರೆ, ಅವ್ರ ಹೆಸರು ಶಿವಾಂಗಿ ಅಂತ ಇದ್ದಾರೆ. ಸೊ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿ. ಸೊ ಅದೊಂದು ಒಂಥರ ಗ್ಲಾಮರಸ್ ಇದಿದೆ. ಇನ್ನೊಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಅಗೇನ್ ಒಂಥರ ಸಿಂಪಲ್ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೂ ಒಂಥರ ಬೇರೆನೇ ವೇಟೇಜ್ ಇದೆ. ಬಟ್ ಅದು ಯಾವ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ಯಾವುದು, ಏನು ಎಂತ ಅಂತ ನೀವು ಹೋಗ್ಬಿಟ್ಟು ಥಿಯೇಟರ್ಸಲ್ಲಿ ನೋಡಬೇಕು. ಅಂದರೆ ಮಜಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಲೈಕ್ ಆಡಿಯನ್ಸ್ ಕುತ್ಕೊಂಡು ನೋಡಿದಾಗ ಓಹೋ ಹೀಗ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಒಂದು ಡ್ಯುಯಲ್ ಶೇಡಲ್ಲಿ ಕಾಣಿಸ್ಕೋತೀನಿ. ಓಕೆ, ನಿಮ್ಮ ಇಂಡಸ್ಟ್ರಿ ಜರ್ನಿಯನ್ನು ಶುರು ಮಾಡಿದ ಯಾವ ಸೀರಿಯಲ್ ಮುಖಾಂತರ? ಸೊ
ಆ್ಯಕ್ಚುಲಿ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದ್ದು ನಾನು ಒಂದು ತಮಿಳ್ ಸೀರಿಯಲಿಂದ ಸ್ಟಾರ್ಟ್ ಮಾಡಿದೆ. ಅದು ಕೂಡ ಆಫರ್ ಆಲ್ ಆಫ್ ಅ ಸಡನ್ ಬಂದುಬಿಡ್ತು. ಕಾಸ್ಟಿಂಗ್ ಡೈರೆಕ್ಟರ್ ನನಗೆ ಕಾಲ್ ಮಾಡಿಬಿಟ್ಟು, ಇಲ್ಲ ಚಾನಲ್ ಅವ್ರು ನಿಮಗೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿದ್ದೆ. ಇದ್ದಕ್ಕಿದ್ದಂಗೆ ರಾತ್ರಿ, ಇಲ್ಲ ಮಾರ್ನಿಂಗ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ, ಚೆನ್ನೈಗೆ ಬಂದುಬಿಡಿ. ಏನೂ ಪ್ಯಾಕಿಂಗ್ ಮಾಡಿಲ್ಲ, ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನನಗೆ ತಮಿಳ್ ಕೂಡ ಬರಲ್ಲ. ಯಾವ ಥರ ಏನಾಗುತ್ತೆ ಆ ಒಂದು ಎಂಗ್ಸೈಟಿ, ನರ್ವಸ್ನೆಸ್ ಎಲ್ಲ ಇತ್ತು ನನಗೆ. ಓಕೆ ಆಯಿತು, ನಾನು ಪ್ಯಾಕ್ ಮಾಡಿಕೊಂಡೆ ಬ್ಯಾಗು. ಬೆಳಗ್ಗೆ ಫ್ಲೈಟ್ ಹತ್ತಿದೆ. ಆ್ಯಕ್ಚುಲಿ ನಮ್ಮ ತಾಯಿ ನನ್ನ ಜೊತೆಗೆ ನಾನು ಯಾವ ಕಡೆ ಹೋಗ್ತೀನಿ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ನನ್ನ ಜೊತೆಗೆ. ಬಿಕಾಸ್ ಅಂದರೆ ನನಗೆ ಹೆಲ್ಪ್ ಕೂಡ ಬೇಕಾಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ಸೇಫ್ಟಿ ಆಲ್ಸೋ ಮ್ಯಾಟರ್ಸ್ ಅಲ್ವಾ. ಸೊ ಅವರು ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೆ. ಸೊ ಹೋದೆ, ಅಲ್ಲಿ ಫಸ್ಟ್ ಶಾಟ್ ರೆಡಿ ಮಾಡಿಬಿಟ್ರು. ಬೆಳಗ್ಗೆ ಹೋಗಿದ ತಕ್ಷಣ ಡೈರೆಕ್ಟಾಗಿ ಸೆಟ್ಟಿಗೆ ಹೋದೆ ನಾನು. ಅಲ್ಲಿ ಎಲ್ಲ ರೆಡಿ ಇತ್ತು. ಓಕೆ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ ಎಲ್ಲ ಹೇಳಿದ್ರು. ವಿದಿನ್ ಜಸ್ಟ್ ನಾನೇನು ಫ್ಯೂ ಅವರ್ಸಲ್ಲಿ ನಾನು ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ. ಆ್ಯಂಡ್ ನನಗೆ ಲ್ಯಾಂಗ್ವೇಜ್ ಓಕೆ ಬರಲ್ಲ ಅಂದಿದ್ದು. ಬಟ್ ಆ ಸೆಟ್ಟಲ್ಲಿ ಅಲ್ಲೂ ಕೂಡ ಪಾಪ ಏನಾಯಿತು, ಇದು ಸ್ಟಾರ್ ವಿಜಯ್ ಚಾನೆಲ್ಗೆ ಪೊನ್ನುಕು ತಂಗ ಮನಸ್ಸು ಅಂತ ಒಂದು ಸೀರಿಯಲ್ ಇತ್ತು. ಸೊ ಅಲ್ಲಿ ಅದು ಆ್ಯಕ್ಚುಲಿ ಆನ್ಗೋಯಿಂಗ್ ಸೀರಿಯಲ್ ಇತ್ತು. ಬಟ್ ನಂದು ಒಂದು ಈಗ ಒಂದು ಕ್ಯಾರೆಕ್ಟರ್ ಬರುತ್ತೆ. ಬಟ್ ಇಟ್ಸ್ ಅ ಲಾಂಗ್ ರನ್ ಕ್ಯಾರೆಕ್ಟರ್, ಮೇನ್ ಲೀಡ್ ಕ್ಯಾರೆಕ್ಟ್ರನ್ನೇ ಹೊಸ ಇಂಟ್ರೊಡ್ಯೂಸ್ ಮಾಡಬೇಕು. ನಿಮ್ಮ ಥರನೇ ಒಂದು ಸ್ವಲ್ಪ ಅಪ್ ಮಾರ್ಕೆಟು ಒಂಥರ ಆ ಥರ ನಮಗೆ ಬೇಕು ಲುಕ್ಕಲ್ಲಿ, ಒಂಥರ ಬಬ್ಲಿ ಕ್ಯೂಟಾಗಿರೋ ಇದು ಬೇಕು ಅಂತ. ಸೊ ಓಕೆ, ಸೊ ಅಲ್ಲಿ ಹೋದೆದು. ಬಟ್ ಸರ್ಪ್ರೈಸಿಂಗ್ಲಿ ಅಲ್ಲಿ ಸೆಟ್ಟಲ್ಲೂ ಕೂಡ ತುಂಬಾ ಅಂದರೆ ಒಳ್ಳೆ ಟ್ರೀಟ್ಮೆಂಟ್ ಇತ್ತು. ಒಂಥರ ನನಗೆ ಔಟ್ಸೈಡರು ಇದು ಆ ಥರ ಏನೂ ಇರಲಿಲ್ಲ. ನನಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಪಾಪ ಅದ್ರಲ್ಲಿ ಅವ್ರು ಕೂಡ ಟ್ರೈ ಮಾಡಿದ್ರು ಮಾತಾಡೋಕ್ಕೆ, ಅದೆಲ್ಲ ಮಾಡಿದ್ರು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನನಗೆ ರಿಯಲೈಸ್ ಆಯಿತು, ನಮ್ಮ ಕನ್ನಡದವರು ಕೆಲವೊಬ್ರು ಇದ್ದಾರೆ ಅದೇ ಸೆಟ್ಟಲ್ಲಿ. ನನ್ನ ಕೋ ಆ್ಯಕ್ಟರ್ಸು ಕನ್ನಡದವರು ಇದ್ದರು. ಸೊ ಅಲ್ಲಿ ನನಗೆ ಓಕೆ, ನನಗೆ ಏನೋ ಐ ವಾಸ್ ಇನ್ ಅ ಪ್ಲೇಸ್ ವೇರ್ ಓಕೆ ನನಗೆ ಇದ್ದಾರೆ, ಗೊತ್ತಿರೋ ಸ್ವಲ್ಪ ಜನ ಇದ್ದಾರೆ ಅಂತ. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಲ್ಲಿ ಒಂದಿಷ್ಟು ಎಕ್ಸ್ಪೀರಿಯನ್ಸ್ಗಳಾಯಿತು ನನಗೆ. ಬಿಕಾಸ್ ಐ ವಾಸ್ ಮೈ ಫಸ್ಟ್ ಟೈಮ್ ಸೀರಿಯಲ್ ಇದು ಮಾಡ್ತಿದ್ದೆ. ಬಿಕಾಸ್ ಸೀರಿಯಲ್ ಶೂಟಿಂಗ್ ಬೇರೆ, ಸೀರಿಯಲಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ನಾವು ಸಿನಿಮಾ ಮಾಡಿದಾಗ ಅದೇ ಒಂಥರ ಬೇರೆ ಇರುತ್ತೆ. ಅಡ್ವರ್ಟೈಸ್ಮೆಂಟ್ಸ್ ಮಾಡಿದಾಗ ಅದು ಬೇರೆ ಇರುತ್ತೆ. ಸೊ ಎಲ್ಲ ಇದಕ್ಕೂ ಬೇರೆ ಬೇರೆ ರೀತಿಯಾದಂಥ ಅದರದ್ದೇ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಡಿಮಾಂಡ್ಸ್ ಇರುತ್ತೆ. ಸೊ ಅಲ್ಲಿ ಒಂದು ಇದಾಯಿತು. ಆ್ಯಂಡ್ ಅದು ತುಂಬ ಚೆನ್ನಾಗಿ ಓಡ್ತು. ನನ್ನ ಕ್ಯಾರೆಕ್ಟರ್ ತುಂಬ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಜನರು ನನಗೆ ಮೆಸೇಜ್, ಅಂದರೆ ಫ್ಯಾನ್ಸ್ಗಳು ಅಲ್ಲಿಯವರು ಆಗಿರ್ಬೋದು, ದಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಸೊ ತುಂಬ ಪ್ರೇಸ್ ಮಾಡೋದು, ನಂಗೆ ತುಂಬ ಪ್ರೇಸಸ್ ಸಿಕ್ತು ಅಲ್ಲಿ. ಆ್ಯಂಡ್ ಅದಾದ ನಂತರ ಆ್ಯಕ್ಚುಲಿ ಅಲ್ಲಿ ಶೂಟ್ ಮಾಡ್ತಾ ಇರುವಾಗ ನನಗೆ ಕಾಲ್ ಬಂತು, ಝೀಯಿಂದ ಕಾಲ್ ಬಂತು, ಝೀ ಕನ್ನಡ ಇಂದ. ಸೊ ಆರು ಜಗದೀಶ್ ಸರು ಅವ್ರ ಪ್ರೊಡಕ್ಷನಿಂದ ಕಾಲ್ ಬಂತು. ಸೊ ನನಗೆ ಈಗ ನೆನಪಿದೆ, ನಾನು ಲಾಸ್ಟ್ ಒಂದು ಶಾರ್ಟ್ ಕೊಡ್ತಾಯಿದ್ದೆ ರಾತ್ರಿ. ಆ್ಯಂಡ್ ಅದಕ್ಕಿಂತ ಮುಂಚೆನೂ ಹೇಳಿದರು ನೆಕ್ಸ್ಟ್ ಡೇ ಲುಕ್ ಟೆಸ್ಟ್ ಇರುತ್ತೆ. ಸೊ ನಾನು ಚೆನ್ನೈಯಲ್ಲಿದ್ದೆ, ನೈಟ್ ಫ್ಲೈಟ್ ಇತ್ತು ನನಗೆ. ನಾನು ಹೇಳಿದ್ದೆ ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ಆಡಿಷನ್ ಇದೆ, ನಾನು ಲುಕ್ ಟೆಸ್ಟ್ ಇದೆ ಕೊಡಬೇಕು ಅಂತ. ಸೊ ಸೀದಾ ಓಕೆ ಬಂದೆ, ಬೆಂಗಳೂರಿಗೆ ಬಂದೆ. ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬಂದೆ. ಸೊ ಹೋಗ್ಬಿಟ್ಟು ಲುಕ್ ಟೆಸ್ಟು ಇದು ಮಾಡಬೇಕು ಅಂತ. ಆ್ಯಕ್ಚುಲಿ ಇನಿಷಿಯಲಿ ನಾವು ಲುಕ್ ಟೆಸ್ಟು ಮತ್ತು ಇದು ಮಾಡಿದ್ದು ಒಂದು ಬೇರೆ ಸೀರಿಯಲ್ಗೆ, ಅದೊಂದು ಬೇರೆ ಸ್ಟೋರಿ ಇತ್ತು. ಸೊ ಅದಕ್ಕೆ ಮಾಡಿದ್ದೆ, ಅದಕ್ಕೆ ಸೆಲೆಕ್ಟ್ ಆಗಿದ್ದೆ. ಆಮೇಲೆ ತಿರ್ಗಿ ಏನಾಯಿತು, ಅವರು ಸ್ವಲ್ಪ ಸ್ಟೋರಿ ಚೇಂಜ್ ಮಾಡಿದ್ರು. ಅದು ಡಿಪೆಂಡ್ಸ್ ಅಲ್ವಾ, ಯಾವುದು ಚೆನ್ನಾಗಿ ಪಿಕಪ್ ಆಗುತ್ತೆ ಹೇಗೆ ಅಂತ ಅವ್ರು ನೋಡಿಕೊಂಡು ಇದು ಮಾಡಿದ್ರು. ಸೊ ಅವಾಗ ಪುಟ್ಟಕ್ಕನ ಮಕ್ಕಳು ಅಂತ ಬಂತು. ಸೊ ಅದರಲ್ಲಿ ಪುಟ್ಟಕ್ಕನ ಮಕ್ಕಳಲ್ಲಿ ಕಂಠಿ ತಂಗಿಯಾಗಿ, ಅದು ಒಂದು ಆಲ್ಮೋಸ್ಟ್ ಒಂದು ಲೀಡ್ ಥರನೇ, ಪ್ಯಾರಲಲ್ ಲೀಡ್ ಥರ, ಅಂದರೆ ಬಡ್ಡಿ ಬಂಗಾರಮ್ಮನ ಮಗಳು. ಆ್ಯಂಡ್ ವಸುಧಾ ಅಂತ ನನ್ನ ಪಾತ್ರದ ಹೆಸರು, ವಸು ಅಂತ ಸೀರಿಯಲಲ್ಲಿ ಇದಿತ್ತು. ಸೊ ಆ ಒಂದು ಇದು ನನಗೆ ಆದರೂ ಕೂಡ ಅವ್ರು ಡಿಸೈಡ್ ಆಗಿಬಿಟ್ಟಿದ್ರು. ಆ್ಯಕ್ಚುಲಿ ಅವರು ಕೂಡ ಡಿಸೈಡ್ ಆಗಿಬಿಟ್ಟು ಈ ಪಾತ್ರಕ್ಕೆ ಇವರೇ ಸೂಟ್ ಆಗ್ತಾರೆ, ಇವ್ರನ್ನೇ ಮಾಡಬೇಕು ಫೈನಲೈಸ್ ಮಾಡಿಬಿಟ್ಟು ನನಗೆ ಕಾಲ್ ಮಾಡಿದ್ರು. ಓಕೆ, ನಾವು ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀವಿ, ಸ್ಟೋರಿ ಇವಾಗ ನಾವು ಬೇರೆ ಇದು ಎತ್ಕೋತಾ ಇದ್ದೀವಿ, ಬಟ್ ಯು ಆರ್ ದೇರ್, ಈ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿದ್ರು. ಸೊ ಓಕೆ ಆಯಿತು, ಆದರೆ ಅಲ್ಲಿಗೆ ಅವರು ಫಿಕ್ಸ್ ಮಾಡಿಬಿಟ್ರು. ಆಮೇಲೆ ಮತ್ತೆ ಅವರು ಇದು ಮಾಡಲಿಲ್ಲ. ಆಮೇಲೆ ಟೀಮ್ ಜೊತೆಗೆಲ್ಲ ಲುಕ್ ಟೆಸ್ಟ್ ಮಾಡಿದ್ರು. ಎಲ್ಲ ಫ್ಯಾಮ್ಲಿದು ಇದೆಲ್ಲ ನೋಡಬೇಕಲ್ವ, ಹೇಗೆ ಕಾಣಿಸುತ್ತೆ ಒಟ್ಟಿಗೆ ನಿಂತ್ಕೊಂಡ್ರೆ ಹೇಗೆ ಕಾಣಿಸ್ತಾರೆ ಅದೆಲ್ಲ. ಸೊ ಅದು ಮಾಡಿದ್ರು ಹೊತ್ತು ದೇ ಹ್ಯಾಡ್ ಸೆಲೆಕ್ಟೆಡ್. ಆ್ಯಂಡ್ ಏನಾಯಿತು ಅಂದರೆ ಆ ಸ್ಟೋರಿಯಿಂದನೂ ಎಷ್ಟು ಜನರು ಸೆಲೆಕ್ಟ್ ಆಗಿದ್ದಾಗಿದ್ರು ಅಷ್ಟರಲ್ಲೂ ನಾನು ಒಬ್ಬಳೇ ರಿಟೇನ್ ಆಗಿದ್ದೆ ಆ್ಯಕ್ಚುಲಿ. ಸೊ
ಇದಕ್ಕೆ ಪುಟ್ಟಕ್ಕನ ಮಕ್ಕಳಿಗೆ ನಾನು ಒಬ್ಬಳೇ ರಿಟರ್ನ್ ಆಗಿದ್ದೆ. ಆ್ಯಂಡ್ ಅವ್ರು ಹೇಳಿದ್ರು, ಇಲ್ಲ ನಮಗೆ ವಿ ಫೀಲ್ ದಟ್ ಈ ಪಾತ್ರ ನೀವೇ ಜಸ್ಟಿಸ್ ಮಾಡ್ತೀರಾ ಅಂತ, ಸೊ ನಿಮಗೆ ಇರ್ತೀವಿ. ಸೊ ಅಲ್ಲಿಂದ ಪುಟ್ಟಕ್ಕನ ಮಕ್ಕಳು ಜರ್ನಿ ನನಗೆ ಸ್ಟಾರ್ಟ್ ಆಯಿತು. ಇನ್ನೊಂದೇನೆಂದರೆ ನೀವು ಲಕ್ಕಿ ಅನ್ಬೋದು ಈ ವಿಷಯದಲ್ಲಿ. ಯಾಕಂದರೆ ನಿಮ್ಮ ತಾತ ಆಸೆ ಕೂಡ ಆರೂರು ಜಗದೀಶ್ ಸರ್ ಜೊತೆ ಮಾಡಬೇಕು ಅಂತ ತಾತನ ಆಸೆ ಕೂಡ ಇತ್ತು. ಅದೇ ಥರ ನೀವು ಅದೇ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿದ್ದೀರ. ಅದು ಒಂಥರ ಡ್ರೀಮ್ ಕಮ್ ಟ್ರೂ ಅಂತ ನಿಮ್ಗೆ ಫೀಲ್ ಆಗಿಲ್ವಾ? ಖಂಡಿತ. ಯಾಕಂದರೆ ಅವರು ಒಂದು ಸಲ ಹಾಗೆ ಅವರು ಜೋಡಿ ಹಕ್ಕಿ ನೋಡ್ತಾ ಇದ್ರು ಎಪಿಸೋಡು. ನೋಡಿದಾಗ ನಾನು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ನೋಡ್ಬಿಟ್ಟು ಹೇಳಿದ್ರು, ದಿನ ನೀನು ಜಗದೀಶ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ. ನಾನು ಹ್ಞೂ ಆಯಿತು ತಾತ ಅಂತ ಹೇಳಿದ್ದೆ. ನಿಮಗೆ ಗೊತ್ತಿರಲಿಲ್ಲ ಹೀಗೆ ಅಂದರೆ ಆ ಒಂದು ಡೆಸ್ಟಿನಿ ಅನ್ನೋದಿರತ್ತಲ್ಲ, ಎಲ್ಲೆಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅದು ನಿಮಗೆ ಗೊತ್ತಿರಲ್ಲ. ಇಟ್ಸ್ ಲೈಕ್ ಹೆಂಗೆ ನಿಮ್ಮ ಜರ್ನಿ ದೇವರು ಬರ್ದ್ಬಿಟ್ಟಿರ್ತಾನೆ. ಬಿಕಾಸ್ ವಿತ್ ಎವ್ರಿಥಿಂಗ್ ನಾನು ಸ್ಪಿರಿಚುವಲ್ ಕೂಡ. ಸೊ ನನಗೆ ಆ ಒಂದು ಬಿಲೀಫ್ ಇದೆ. ನಾನು ಎಲ್ಲೇ ಹೋದ್ರೂ ಇದು ಆ್ಯಕ್ಚುಲಿ ನಾನು ಐಮ್ ಅ ವೆರಿ ಬಿಗ್ ಶಿವ ಡಿವೋಟಿ. ಓಕೆ. ಸೊ ಮಹಾದೇವನ ಮೇಲೆ ನನಗೆ ಸಿಕ್ಕಾಪಟ್ಟೆ ಅದೊಂದು ಇದೆ ಸರ್. ಎಲ್ಲಿ ಹೋದರೂ ಅವ್ನು ನೋಡ್ಕೋತಾನೆ. ಓಕೆ, ನೀವಿವಾಗ ಪ್ಲಸ್ ಆ್ಯಕ್ಟಿಂಗ್ ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಾ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರೆ ಎರಡೂ ಕೂಡ? ಹಾಗೆಯೇ ಈ ಒಂದು ಬಿಸ್ನೆಸ್ ಐಡಿಯಾ ಯಾವಾಗ ಬಂತು? ಯಾಕೆ ನೀವು ಮಾಡಬೇಕು ಅಂತ, ನಾನು ಬಿಸ್ನೆಸ್ ವುಮೆನ್ ಅಂತ ಆಗಬೇಕು ಅಂತ ಯಾವಾಗ ಬಂತು? ಸೊ ಕಾಲೇಜಿಂದನೂ ಆ್ಯಕ್ಚುಲಿ ನಾನು ಯಾರಿಗೂ ಹೇಳಿಲ್ಲ ಇದನ್ನು ಮುಂಚೆ. ಬಟ್ ಎಸ್, ಆ್ಯಸ್ ಅನ್ ಆ್ಯಕ್ಟ್ರೆಸ್ ನಾನು ಗ್ರೋ ಆಗಬೇಕು, ಫೇಮಸ್ ಆ್ಯಕ್ಟ್ರೆಸ್ ಆಗಬೇಕು, ಆ ಒಂದು ಹೆಸರು ಪಡ್ಕೋಬೇಕು ಅಂತ ಅದೊಂದು ಸ್ಟಾರ್ಟಿಂಗಿಂದನೂ ಇತ್ತು. ನಂದು ಎಜುಕೇಷನ್ ಟೈಮಲ್ಲಿ ಮತ್ತು ಇದು ಹೋಗ್ತಾ ಹೋಗ್ತಾ ನನಗೆ ಇನ್ನೊಂದು ಇದು ಬಂತು ದಟ್ ಸಮ್ವೇರ್ ಇದರಲ್ಲಿ ಆ್ಯಸ್ ಅನ್ ಆಂಟ್ರಪ್ರನರ್ ಕೂಡ ನಾನು ಫ್ಲರಿಷ್ ಆಗಬೇಕು ಸೈಡ್ ಬೈ ಸೈಡ್ ಅಂತ ನನಗೊಂದು ಇಚ್ಛೆ ಇತ್ತು. ಯಾರಿಗೂ ಹೇಳ್ಕೊಂಡಿಲ್ಲ ಮುಂಚೆ. ಇವಾಗ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ತಂದೆ ತಾಯಿಗೂ ಆಶ್ಚರ್ಯ ಆಗುತ್ತೆ ದಟ್ ಆ ಟೈಮಿಂದನೇ ಇದು. ಬಿಕಾಸ್ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ನಾನು ಲೀಡರ್ಶಿಪ್ ಮ್ಯಾನೇಜ್ಮೆಂಟ್ ಕೋರ್ಸಸ್ಸು, ಲಾಟ್ ಆಫ್ ಬೇರೆ ಬೇರೆ ಕೋರ್ಸ್ ಎಲ್ಲ ಮಾಡ್ತಾಯಿದ್ದೆ. ನಮಗೆ ಇವೆಂಟ್ಸ್ ಇರ್ತಿತ್ತು, ಸೆಮಿನಾರ್ಸ್ ಇರ್ತಿತ್ತು, ಅದನ್ನೆಲ್ಲ ತುಂಬ ಅಟೆಂಡ್ ಮಾಡ್ತಾಯಿದ್ದೆ. ಸೊ ಆವಾಗ ಆ ಒಂದು ಇದು ಬಂತು ಇಂಟ್ರೆಸ್ಟ್ ದಟ್ ನಾನು ಯಾಕೆ ಮಾಡಬಾರ್ದು. ಬಿಕಾಸ್ ನನ್ನ ಹತ್ರ ಟ್ಯಾಲೆಂಟ್ ಇದೆ, ಎಜುಕೇಷನ್ ಇದೆ, ಕ್ರಿಯೇಟಿವಿಟಿ ಇದೆ, ಎಲ್ಲ ಇದೆ. ಸೊ ಹಾಗೆ ಒಂದು ದಿನ ಏನಾಯಿತು, ಓಕೆ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಇದು ತುಂಬ ಪಿಕಪ್ ಆಗ್ತಾ ಇತ್ತು ಆ ಟೈಮಲ್ಲಿ. ವಿ ಸ್ಟಾರ್ಟೆಡ್ ಲೈಕ್, ನಾವು ಮುಂಚೆ ಆ್ಯಸ್ ಅ ಫ್ರೀಲಾನ್ಸ್ ಇನಿಷಿಯೇಟಿವ್ ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಹಾಗೆ ನನ್ನ ಪಾರ್ಟ್ನರು ಅಭಿನವ್ ಕುಲಕರ್ಣಿ ಅಂತ ಅವ್ರ ಹೆಸರು. ಸೊ ನೀವು ಕನ್ನಡ ಅಲ್ಲದೆ ಬೇರೆ ಭಾಷೆಯಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಸೊ ಈ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ಬೋದು, ತಮಿಳ್ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು, ನಿಮ್ಮನ್ನು ಟ್ರೀಟ್ ಮಾಡೋ ರೀತಿ ಇರ್ಬೋದು, ಅಥವಾ ರೆಮ್ಯುನರೇಷನ್ ಇರ್ಬೋದು, ಸೊ ಯಾವುದು ಬೆಸ್ಟ್ ಅಥವಾ ಹೆಂಗೆ ಟ್ರೀಟ್ಮೆಂಟಲ್ಲಿ ಹೆಂಗಿದೆ ಅಂತ? ಐ ಥಿಂಕ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಟ್ರೀಟ್ಮೆಂಟ್ ಎರಡೂ ಕಡೆನೂ ಯಾವುದೇ ಅದೇ ನಾನು ಹೇಳ್ತಾ ಇದ್ದೀನಿ ಅಲ್ಲ, ದಟ್ ನಾನು ಐ ಆಮ್ ಬ್ಲೆಸ್ಡ್. ನಾನು ಯಾವುದೇ ಸೆಟ್ಟಲ್ಲಿದ್ದರೂ ನನಗೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾನು ಯಾವ ಸೆಟ್ಟಲ್ಲಿದ್ರೂ ಅಷ್ಟೇ ಜನ, ನನ್ನ ಅಕ್ಕಪಕ್ಕ ಇರೋ ಜನ, ಸೆಟ್ಟಿಂದ ಹಿಡಿದು ಸೆಟ್ ಹುಡುಗರಿಂದ ಹಿಡಿದು ಆಲ್ಮೋಸ್ಟ್ ನಮ್ಮ ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಕಂಫರ್ಟೇಬಲಾಗಿ ಲೈಕ್ ಇಟ್ಸ್ ಲೈಕ್ ಅ ವೆರಿ ಕಂಫರ್ಟೇಬಲ್ ಅಟ್ಮಾಸ್ಫಿಯರಲ್ಲಿ ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ಇಲ್ಲೂ ಕೂಡ ಅದೇ ರೀತಿಯಾದಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಅಲ್ಲೂ ಕೂಡ ಅದೇ ರೀತಿಯಾದಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್. ನನಗೆ ರೆನ್ಯೂಮರೇಷನ್ ವೈಸ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು, ನನಗೆ ಇವತ್ತಿನವರೆಗೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮ್ಯಾಮ್, ನಿಮ್ಮ ಫ್ಯಾನ್ಸ್ ಅಂತೂ ನೀವು ಯಾವಾಗ ಸೀರಿಯಲ್ಗೆ ಮತ್ತೆ ಕಮ್ ಬ್ಯಾಕ್ ಆಗ್ತಾರೆ ಅಂತ ಕಾಯ್ತಾ ಇರ್ತಾರೆ. ಸೊ ನಿಮ್ಮ ಫ್ಯಾನ್ಸಿಗೆ ಏನು ಹೇಳ್ತೀರಾ? ನನ್ನ ಫ್ಯಾನ್ಸಿಗೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನನ್ನ ಸೀರಿಯಲ್ ಜರ್ನಿ ನೀವೆಲ್ಲರೂ ನೋಡಿದ್ದೀರಾ, ಸೀರಿಯಲ್ ನೋಡಿಬಿಟ್ಟು ನನ್ನ ಸಪೋರ್ಟ್ ಮಾಡಿದ್ದೀರಾ. ಇವತ್ತಿಗೂ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತಲೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಇನ್ನು ಮುಂದೆ ನಾನು ಯಾವ ಸ್ಟೆಪ್ನ ತೊಗೋತೀನಿ, ಏನು ಇದು ಮಾಡ್ತೀನಿ, ನಿಮ್ಮ ಒಂದು ಸಪೋರ್ಟು ಈಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಈ ಸಪೋರ್ಟ್ ಇಲ್ಲದೆ ನಾನು ಮುಂದೆ ಹೋಗೋಕ್ಕಾಗಲ್ಲ. ನೀವಿದ್ದರೆ ನಾವು. ಸೊ ಅದೇ ರೀತಿ ನನಗೆ ನಾನು ಸೀರಿಯಲ್ ಮಾಡಿದ್ರು ಅಷ್ಟೇ, ಫಿಲ್ಮ ಮಾಡಿದ್ರು ಅಷ್ಟೇ, ಅದೇ ರೀತಿ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಜೊತೆಗೆ ಯಾವತ್ತಿಗೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಇವಾಗ ಇನ್ನೇನು ಜೂನ್ 20ಗೆ ಬ್ಲ್ಯಾಕ್ ಶಿಪ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ನೋಡ್ತೀನಿ. ಸೊ ಎಲ್ಲರೂ ನೋಡುವಂಥ ಈ ಸಿನಿಮಾ ಪ್ಲೀಸ್ ನೋಡಿ. ಬಿಕಾಸ್
100% ನಿಮ್ಮೆಲ್ರಿಗೂ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಸ್ಪೆನ್ಸ್ ಫಿಲ್ಡ್ ಇರುತ್ತೆ. ಸೊ ಕ್ಯೂರಿಯಾಸಿಟಿ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ. ಪ್ರತಿಯೊಂದು ಸೀನಿಗೂ ನಿಮಗೆ ಕ್ಯೂರಿಯಾಸಿಟಿ ಆಗುತ್ತೆ, ಓಕೆ ಮುಂದೆ ಏನು ಅಂತ. ಸೊ ಪ್ಲೀಸ್ ಮಿಸ್ ಮಾಡದೆ ನೋಡಿ. June 20th ಬ್ಲ್ಯಾಕ್ ಶೀಪ್ ಥಿಯೇಟರ್ಸಲ್ಲಿ ಡೆಫಿನೆಟ್ಲಿ ನೋಡಿ. ಎಸ್, ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಮಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ, ನಾವು ಸಿನಿಮಾ ನೋಡಲೇಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you, ತುಂಬಾ ಇನ್ನು thanks. ಹೆಚ್ಚೆಚ್ಚು ಸಿನಿಮಾ ಮಾಡುವಂತಾಗಲಿ ನೀವು. ಥ್ಯಾಂಕ್ ಯು ಸೊ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶೋವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ ಓಟದಲ್ಲಿ.